ಎಲ್ಲರಿಗೂ ನಮಸ್ಕಾರ. This is Dr. Manjula, Assistant Professor of Sociology, is giving some ideas about the second chapter of medical sociology, that is sick role. Today we have to discuss on sick role. This is very interesting. ಬಹುಶಃ ಯಾವ ವಿದ್ಯಾರ್ಥಿಯೂ ಕೂಡ ಅದರಲ್ಲೂ ಕಲಾ ವಿಭಾಗದ ವಿದ್ಯಾರ್ಥಿ ಸಿಕ್ ರೋಲ್ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ಬಹುಶಃ ಕೇಳಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ವಿ ಹ್ಯಾವ್ ಡಿಸ್ಕಸ್ಡ್ ರೋಲ್ ಬಗ್ಗೆ ಮಾತಾಡಿದ್ದೀವಿ ನಾವು ತುಂಬ ಸಲ. ಪ್ರಥಮ BA ಇರುವಾಗ ನಿಮ್ಮ ಪ್ರಥಮ ಸೆಮಿಸ್ಟರ್ನಲ್ಲೇ ಕೂಡ ನಾವು ರೋಲ್ ಅಂತ ಹೇಳಿ ಅಂದರೆ ಪಾತ್ರ ಮತ್ತು ಅಂತಸ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದು ನಿಮಗೆ ನೆನಪಿದೆ ಅಂತ ಅನ್ಕೋತೀನಿ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚಾಪ್ಟರ್ ಆಗಿತ್ತು. ಸೊ ಹಾಗಾಗಿ ನಾವು ರೋಲ್ ಬಗ್ಗೆ ಮಾತಾಡಿದ್ವಿ. ಸೊ ಅಂತಹ ರೋಲ್ಗೂ ಮತ್ತು ಸಿಕ್ ರೋಲ್ಗೂ, ಅಸೌಖ್ಯ ಪಾತ್ರಕ್ಕೂ, ಅನಾರೋಗ್ಯದ ಪಾತ್ರಕ್ಕೂ ಮತ್ತು ಪಾತ್ರ ಅನ್ನುವಂತಹ ಸಂಗತಿಗೂ ಮತ್ತು ಸಮಾಜಶಾಸ್ತ್ರಕ್ಕೂ ದೆನ್ ಮೆಡಿಕಲ್ ಸೋಶಿಯಾಲಜಿಗೂ ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದೇ ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಆಗಿದೆ. ಸ್ವಲ್ಪ ನಾವು ಹಿಂದೆ ನಡೆದಂತಹ ತರಗತಿಗಳ ಬಗ್ಗೆ ಮಾತಾಡೋದಾದ್ರೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಡಿಸೀಸ್, ಮೀನಿಂಗ್ ಆಫ್ ಡಿಸೀಸ್, ಡೆಫಿನೇಷನ್ಸ್ ಆಫ್ ಸಿಕ್ನೆಸ್, nature of sickness and even nature of disease also we have spoke about, learned about. So now what are the things you are going to learn? What does it mean by sick role? You all come to know that what is the meaning of sick role, who has introduced this, why the purpose have what is the purpose in behind the introducing of sick role, then what idea has been behind has been encouraged for this, that also we have to check it out. Then students can understand, you people can understand the role of the sick person. ಅನಾರೋಗ್ಯದ ವ್ಯಕ್ತಿಯೂ ಕೂಡ ಪಾತ್ರವನ್ನ ನಿರ್ವಹಿಸಬೇಕಾಗತ್ತೆ. ಯಾವ ರೀತಿಯ ಪಾತ್ರ ಅದಾಗಿರುತ್ತೆ ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ರೋಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಅಂತ. ಅದ್ರ ಜೊತೆಗೆ ಔಟ್ಕಮ್ ನಿಮ್ಗೆ ಏನು ಗೊತ್ತಾಗತ್ತೆ, ನೀವು ಏನು ಈ ಇಡೀ ವಿಷಯವನ್ನ ತಿಳ್ಕೊಂಡ ಮೇಲೆ ನೀವು ಯಾವ ವಿಷಯವನ್ನ ಮನನ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂದ್ರೆ ನಿಮ್ಗೆ ಸಿಕ್ ರೋಲ್, ಅನಾರೋಗ್ಯ ಪಾತ್ರದ ಬಗ್ಗೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತೀರಿ. Then able to discuss a sick person's role, ಅನಾರೋಗ್ಯ ಪೀಡಿತ ವ್ಯಕ್ತಿಯ ಪಾತ್ರದ ಬಗ್ಗೆ ಅರ್ಥ ಮಾಡ್ಕೋತೀರಿ. The session makes to understand how a sickness is a deviance. This is a very new concept for you. I'm not saying deviance is a new concept. I'm saying that sickness is a deviance. ಸೊ ಡಿವಿಯನ್ಸ್ ಅಂತ ಹೇಳೋ ಅಂದರೆ ಅಪರಾಧ ಅಂತ ಹೇಳಿ ನಾವು ಹೇಳ್ತೀವಲ್ವಾ. ಸೊ ಹಾಗೆ ಇದನ್ನ ನೋಡ್ಲಾಗತ್ತೆ, ಅಂದ್ರೆ ಅನಾರೋಗ್ಯವನ್ನ ಹಾಗೆ ನೋಡ್ಲಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ನಿಮ್ಗೆ ಒಂದು ಅತ್ಯಂತ ಕುತೂಹಲಕಾರಿ ಸಂಗತಿ ಇದಾಗಿರುತ್ತೆ, ಮತ್ತೆ ನೀವು ತಿಳ್ಕೊತೀರಾ. ನಾವು ಬ್ರಷ್ ಅಪ್ ಮಾಡೋಣ ಅಂತೆ. ನಾವು ಏನು ರೋಲ್ ಬಗ್ಗೆ, ಪಾತ್ರದ ಬಗ್ಗೆ ಏನೇನು ತಿಳ್ಕೊಂಡಿದ್ದೀವಿ ಅದನ್ನ ಒಂದು ಸಣ್ಣದಾಗಿ ಬ್ರಷ್ ಅಪ್ ಮಾಡೋಣ ಅಂತೆ. ರೋಲ್ ಅಂದ್ರೆ ಏನು ಅರ್ಥ ಅಂತ ಹೇಳಿ ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ ನಾನು. ರೋಲ್ ಅನ್ನುವಂತಹ ಕಾನ್ಸೆಪ್ಟ್ ಕೊಟ್ಟವ್ರು ಯಾರು ಅಂತ ಹೇಳಿ ನೆನ್ಪು ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತಾ? ಜಸ್ಟ್ ಟ್ರೈ. ರೋಲ್ ಅನ್ನುವಂತಹ ಕಾನ್ಸೆಪ್ಟ್ ನ ಕೊಟ್ಟಂಥವ್ರು ಟಾಲ್ಕಾಟ್ ಪಾರ್ಸನ್ಸ್. ನಿಮ್ಗೆ ನೆನಪಿದೆ ಅಂತ ಇವಾಗ ಭಾವಿಸ್ತೀನಿ ನಾನು. ಸೊ ಹಾಗಾದ್ರೆ ರೋಲ್ ಅಂದ್ರೆ ಏನು ಅಂತ. ಸೊ an expected behavior from a person who occupies a given social position or status by the society is called role. ಸಮಾಜವು ಯಾವುದೇ ಒಬ್ಬ ವ್ಯಕ್ತಿಗೆ ನೀಡಿರುವಂತಹ ಸಾಮಾಜಿಕ ಅಂತಸ್ತು ಅಥವಾ ಸ್ಥಾನಕ್ಕೆ ಆಧರಿಸಿ ಕೆಲವು ಜವಾಬ್ದಾರಿಗಳನ್ನ ನಿರೀಕ್ಷೆ ಮಾಡಿದಲ್ಲಿ ಅದನ್ನ ನಾವು ಪಾತ್ರ ಅಂತ ಹೇಳಿ ಕರಿತೇವೆ. ಅಂದ್ರೆ ಯಾವುದೇ ಒಂದು ವ್ಯಕ್ತಿ ತಾನು ನಿರ್ವಹಿಸುತ್ತಿರುವ
ತಾನು ಹೊಂದಿರುವ ಅಂತಸ್ತಿಗೆ ಅನುಗುಣವಾಗಿ ಕೆಲವಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ, ಕೆಲವಷ್ಟು ನಿರೀಕ್ಷೆಗಳನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಅಂತಹದ್ದನ್ನು ನಾವಿಲ್ಲಿ ಪಾತ್ರ ಅಂತ ಹೇಳಿ ಕರೀತೇವೆ. Social roles refer to the set of behaviors that are expected of individuals within social institution. ಆಯಾ ಸಾಮಾಜಿಕ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಹೊಂದಿರುವಂತಹ ಸ್ಥಾನಕ್ಕೆ ಸರಿಯಾಗಿ ಕೆಲವಷ್ಟು ಜವಾಬ್ದಾರಿಗಳನ್ನು, ಕೆಲವಷ್ಟು ನಡವಳಿಕೆಗಳ ಗುಚ್ಛವನ್ನು ಹೊಂದಿರಬೇಕಾಗತ್ತೆ. ನಿಮಗೆ ಅರ್ಥ ಆಗದೆ ಇದ್ರೆ ನಾವು ಸ್ವಲ್ಪ ಎಕ್ಸಾಂಪಲ್ ಕೊಟ್ಕೊಳ್ಳೋಣ ಅಂತೆ. ಫಾರ್ ಎಕ್ಸಾಂಪಲ್, ನಾವು ರೋಲ್ ಅಂತ ಹೇಳಿದ ತಕ್ಷಣ ಪಾತ್ರ, ಈಗ ನಾನು ನಿರ್ವಹಿಸ್ತಾ ಇರೋ ಪಾತ್ರ ಯಾವುದು? ಒಬ್ಬ ಉಪನ್ಯಾಸಕಿಯಾಗಿ ನಾನು ಇಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗಾದ್ರೆ ನೀವು ನಿರ್ವಹಿಸ್ತಾ ಇರೋ ಪಾತ್ರ ಯಾವುದು? ವಿದ್ಯಾರ್ಥಿಗಳಾಗಿ. ಸೊ ಉಪನ್ಯಾಸಕಿಯಾಗಿ ನಾನು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಆದರೆ ನನಗೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ನಡವಳಿಕೆಗಳಿರುತ್ತೆ. ಏನು ಮಾಡಬೇಕಿರುತ್ತೆ? ನಾನು ನಿಮ್ಮ ಜೊತೆಗೆ ನಿಮಗೆ ಒಂದಷ್ಟು ವಿಷಯಗಳನ್ನು ತಿಳಿಸ್ಬೇಕಿರುತ್ತೆ, ಮನನ ಮಾಡಿಸ್ಬೇಕಾಗಿರುತ್ತೆ, ಚಿಂತನಕ್ಕೆ ಹಚ್ಚಬೇಕಾಗಿರುತ್ತೆ. ಯಾವ ವಿಷಯ ನಿಮಗೆ ಅರಿವಿಲ್ಲವೋ ಅದರ ಬಗ್ಗೆ ಅರಿವು ಮೂಡಿಸೋದು ಮತ್ತು ನಿಮ್ಮೊಳಗಿನ ಪ್ರತಿಭೆಗೆ ಅನುಗುಣವಾಗಿ ಅಥವಾ ಪ್ರತಿಭೆಯನ್ನು ಹೆಚ್ಚಿಸೋಕೆ ಬೇಕಾದಂತಹ ಅಥವಾ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಲು ಬೇಕಾಗುವಂತಹ ಎಲ್ಲ ಸೋರ್ಸಸನ್ನು ನಾನು ನಿಮಗೆ ಕೊಡುವ ಜವಾಬ್ದಾರಿಯನ್ನು ನನಗೆ ಸಮಾಜ ಕೊಟ್ಟಿದೆ ಒಬ್ಬ ಉಪನ್ಯಾಸಕಿಯಾಗಿ. ಸೊ ಅಂತಹ ಜವಾಬ್ದಾರಿಯನ್ನು ನಾನು ನಿರ್ವಹಿಸುವಲ್ಲಿ ಹೊಂದಿರುವ ಅಥವಾ ತೋರಿಸುವ ಕೆಲವು ನಡವಳಿಕೆಗಳೇನಿವೆ, ಆ ನಡವಳಿಕೆಗಳನ್ನು ನಾವು ಏನಂತ ಕರಿತೇವೆ? ಪಾತ್ರ ನಿರ್ವಹಣೆ ಅಂತ ಹೇಳಿ ಕರಿತೇವೆ. ಸೊ ನೀವು ವಿದ್ಯಾರ್ಥಿಗಳಾಗಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ನೀವು ಮನೇಲಿರೋ ರೀತಿನೇ ಬೇರೆ ಇರುತ್ತೆ. ನೀವು ಕಾಲೇಜಿಗೆ ಬಂದಾಗ ನಿಮ್ಮ ವರ್ತನಾ ಶೈಲಿ ಭಿನ್ನವಾಗಿರುತ್ತೆ. ಸೊ ಹಾಗೆ ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿ ನೀವು ಇಂತಹ ಕೆಲಸಗಳನ್ನು, ಇಂತಹ ವರ್ತನೆಯನ್ನು ನಿರ್ವಹಿಸಬೇಕು ಅಂತ ಹೇಳಿ ಸಮಾಜ ನಿಮಗೆ ಹೇಳಿಕೊಟ್ಟಿದೆ ಮತ್ತು ನೀವು ಸಾಮಾಜೀಕರಣದ ಮೂಲಕ ಅದನ್ನು ಅಂತರ್ಗತ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ಏನಾಗ್ತಾ ಇದೆ? ಪಾತ್ರ ನಿರ್ವಹಣೆ ನಿಮಗೆ ಸಾಧ್ಯ ಆಗ್ತದೆ. ಸರಿನಾ? ಸೊ ದಿಸ್ ಇಸ್ ವಾಟ್ ದ ರೋಲ್ ಅನ್ನುವಂತಹ ಕಾನ್ಸೆಪ್ಟ್ ನಿಮಗೆ ಬೇಗ ಅರ್ಥ ಆಗೋದಕ್ಕೆ. ಯಾರೇ ಆಗಿರಲಿ, ಫಾರ್ ಎಕ್ಸಾಂಪಲ್ ಸಪೋಸ್ ತಂದೆ ಆಗಿದ್ರೆ ತಂದೆಯ ಪಾತ್ರವನ್ನು, ಆ ಸ್ಥಾನಕ್ಕೆ ಸರಿಯಾದ ಪಾತ್ರವನ್ನು ನಿರ್ವಹಿಸಬೇಕು. ತಾಯಿ ತನ್ನ ಸ್ಥಾನಕ್ಕೆ ಸರಿಯಾದ ಪಾತ್ರವನ್ನು ನಿರ್ವಹಿಸಬೇಕು. ಸೊ ಲೈಕ್ ವೈಸ್ ವಾಟ್ ಆಲ್ ದ ಸ್ಟೇಟಸ್ ಆರ್ ಪೊಸಿಷನ್ಸ್ ದ ಸೊಸೈಟಿ ಅಸೈನ್ಡ್ ಫಾರ್ ಅಸ್, on the basis of that we have to shape our behaviors. That is what the behaviors what society expects from us, what it expects from us. So that is how we have to mold our behaviors. That is what role behavior or role, right? So role expectations include not only actions but also quality. Of course, I'm standing here, I'm teaching for you, that's it. That is the role. I'm playing a role. Okay, over. No, you cannot say so. I have to maintain some quality of the role, because if I teach, if I sitting and teaching for you, or if I standing in front of you and teaching means whether I must check whether it is reaching to you or not. If not, why not? I have to check it out. If yes, then what are the things I have to, or if not, what are the interesting things I can add it to. So these are all the things I have to check it out, and I have to fill the quality to my role playing. So that is also very important. Each role is a set of rights, duties, expectations, norms and behaviors which has to be fulfilled by the person. ಒಬ್ಬ ವ್ಯಕ್ತಿ ತನ್ನ ಪಾತ್ರವನ್ನು ನಿರ್ವಹಿಸುವಾಗ ಆ ಪಾತ್ರವು ಕೆಲವಷ್ಟು ಜವಾಬ್ದಾರಿಗಳನ್ನು, ಹಕ್ಕುಗಳನ್ನು, ನಿರೀಕ್ಷೆಗಳನ್ನು, ನಾರ್ಮ್ಸ್, ಆ ಸಮಾಜದ ನಿಯಮಗಳನ್ನು, ಅಲ್ಲಿಯ ಆ ಸಮಾಜಕ್ಕೆ ಸೂಟ್ ಆಗುವಂತಹ ಕೆಲವಷ್ಟು ವರ್ತನೆಗಳನ್ನು ಆ ವ್ಯಕ್ತಿ ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ರೋಲ್ ಪ್ಲೇ ಅಂತ ಹೇಳಿ ಕರಿತೇವೆ.
ರೋಲ್ ಸೆಟ್ ಅದರಲ್ಲಿ ಟಾಲ್ಕರ್ ಪಾರ್ಸನ್ಸ್ಗೆ ಕೊಡ್ತಾ ಹೋಗ್ತಾನೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪದಗಳ ಇದನ್ನ ಪರಿಚಯ ಮಾಡಿಸ್ತಾ ಹೋಗ್ತಾನೆ ನಮಗೆ. ರೋಲ್ ಸೆಟ್ ಅಂತೆ, ರೋಲ್ ಕಾನ್ಫ್ಲಿಕ್ಟ್, ರೋಲ್ ಸ್ಟ್ರೀಮ್, ಅದು ಕಾನ್ಸೆಪ್ಟ್. ನಾನು ಇದನ್ನೆಲ್ಲ ನಿಮಗೆ ತುಂಬ ಡೀಟೇಲ್ ಆಗಿ ಹೇಳೋದಿಲ್ಲ, ಬಿಕಾಸ್ ನಮ್ಮ ಇಲ್ಲಿನ ಈ ಪಠ್ಯದ ಗುರಿ ಅದಾಗಿಲ್ಲ. ಸೊ ಹಾಗಾಗಿ ಜಸ್ಟ್ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯಿಂದ ಸಮಾಜ ನಿರೀಕ್ಷೆ ಮಾಡುವ, ಒಬ್ಬ ವ್ಯಕ್ತಿಗೆ ಸಮಾಜವು ನೀಡಿರುವ ಅಂತಸ್ತಿಗೆ ತಕ್ಕಂತೆ ಆ ಸಮಾಜವು ನಿರೀಕ್ಷೆ ಮಾಡುವ ವರ್ತನೆಯೇ ರೋಲ್ ಅನ್ನೋದು ನಿಮಗೆ ಇವಾಗ ಅರ್ಥ ಆಗಿದೆ. ನಾವು ಲೆಟ್ ಅಸ್ ಸಿ. ಹಾಗಾದ್ರೆ ಸಿಕ್ ರೋಲ್ ಅಂದ್ರೆ ಏನು? ಅನಾರೋಗ್ಯ ಪಾತ್ರ ಅಂದ್ರೆ ಏನು? ಹಾಗಾದ್ರೆ ವಾಟ್ ಈಸ್ ಸಿಕ್ನೆಸ್ ಅಂಡ್ ವಾಟ್ ಈಸ್ ರೋಲ್? ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ದಟ್ ವಾಟ್ ಈಸ್ ಸಿಕ್ನೆಸ್. ಸಿಕ್ನೆಸ್ ಅಂದ್ರೆ ಏನಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಅಸೌಖ್ಯ ಅಥವಾ ಅನಾರೋಗ್ಯದ ಪರಿಸ್ಥಿತಿ, ಒಬ್ಬ ವ್ಯಕ್ತಿಯ ದೈಹಿಕ ವ್ಯವಸ್ಥೆಯಲ್ಲಿ ಆದಂತಹ ಅನ್ಕಂಫರ್ಟಬಲ್ನೆಸ್. ಅದು ಏನ್ ಮಾಡುತ್ತೆ, ಆ ಅನ್ಕಂಫರ್ಟಬಲ್ನೆಸ್ ಇಂದ ಆ ವ್ಯಕ್ತಿಗೆ ಉಂಟಾಗುವಂತಹ ಅವಸ್ಥೆಗೆ ನಾವು ಅಸೌಖ್ಯ ಅಂತ ಹೇಳಿ ಕರಿತಿದ್ದೇವೆ ಅಂತ ಹೇಳಿ ನಿಮಗೆ ಆಗ್ಲೇ ಗೊತ್ತಾಗಿದೆ. ಸೊ ಆ ಅಸೌಖ್ಯದಿಂದ ಇರುವಂತಹ ವ್ಯಕ್ತಿಯೂ ಕೂಡ ಪಾತ್ರವನ್ನ ನಿರ್ವಹಿಸ್ತಾ ಇದ್ರೆ, ಅಥವಾ ಆ ವ್ಯಕ್ತಿಯ ಪಾತ್ರಗಳು ಆ ಅಸೌಖ್ಯದಿಂದ ಪ್ರಭಾವಿತವಾಗುತ್ತವೆಯ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ಓಕೆ, ಇದನ್ನ ತುಂಬಾ ಬ್ಯೂಟಿಫುಲ್ ಆಗಿ ವರ್ಣಿಸಿರೋರು ಟಾಲ್ಕಾಟ್ ಪಾರ್ಸನ್. ಹೇಳ್ತೀನಿ ನಾನು. ದ ಫಂಕ್ಷನಲಿಸ್ಟ್ ಥಿಯರಿಸ್ಟ್ ಹಿ ಈಸ್. ಫಂಕ್ಷನಲಿಸ್ಟ್ ಅಂತ ಹೇಳಿದ್ರೆ ಕಾರ್ಯಾತ್ಮಕವಾದಿಗಳು ಅಂತ ಹೇಳಿ ಕರಿತೇವೆ ನಾವು ಅವರನ್ನು. ಕಾರ್ಯಾತ್ಮಕವಾದಿಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿರುವ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಒಂದಲ್ಲ ಒಂದು ಚಟುವಟಿಕೆ ಅಥವಾ ಕಾರ್ಯವನ್ನ ಮಾಡುತ್ತಿದ್ದರೆ ಮಾತ್ರ ಅದು ಆ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ ಅನ್ನುವಂತಹ ಧೋರಣೆಯನ್ನ, ಅಭಿಪ್ರಾಯವನ್ನ ಹೊಂದಿದವರನ್ನ ನಾವು ಸಮಾಜಶಾಸ್ತ್ರ ಫಂಕ್ಷನಲಿಸ್ಟ್ ಅಂತ ಹೇಳಿ ಕರಿತೇವೆ. ಅಂತಹ ಫಂಕ್ಷನಲಿಸ್ಟ್ ಅಲ್ಲಿ ನಿಮಗೆ ಗೊತ್ತಿದೆ ಎಮಿಲಿ ಡರ್ಕೇಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್, many such names we can take now. ಅಂಥದ್ರಲ್ಲಿ ಟಾಲ್ಕಾಟ್ ಪಾರ್ಸನ್ ಕೂಡ ಒಬ್ಬ. ಟಾಲ್ಕಾಟ್ ಪಾರ್ಸನ್ಸ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನ ಒಂದು ಗ್ರಂಥ ಇದೆ ಸೋಷಿಯಲ್ ಸಿಸ್ಟಮ್ ಅಂತ ಹೇಳಿ, ನಿಮಗೆ ಗೊತ್ತಿದೆ ಅದು. ಯಾಕೆಂತ ಹೇಳಿದ್ರೆ ರೋಲ್ ಅನ್ನೋದನ್ನ ಪರಿಚಯ ಮಾಡಿದ ಒಂದು ಸೋಷಿಯಲ್ ಸಿಸ್ಟಮ್ ಅನ್ನುವಂತಹ ಗ್ರಂಥದಲ್ಲಿ ಅವನು ಪರಿಚಯ ಮಾಡಿಸ್ತಾನೆ. 1951 ಗ್ರಂಥ ಆಗಿರುತ್ತೆ. ಸೊ ಸಿಕ್ ರೋಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅ ಪರ್ಸನ್ ಬೀಯಿಂಗ್ ಸಿಕ್ ಮೀನ್ಸ್ ದಟ್ ದ ಸಫರರ್ ಎಂಟರ್ಸ್ ಅ ರೋಲ್ ಆಫ್ ಸ್ಯಾಂಕ್ಷನ್ಡ್ ಡಿವಿಯನ್ಸ್. ಅಪವರ್ತನೆ, ಸ್ಯಾಂಕ್ಷನ್ಡ್, ಒಪ್ಪಿತ ಅಪವರ್ತನೆಗೆ ಆ ವ್ಯಕ್ತಿಯು ಒಪ್ಪಿತ ಅಪವರ್ತನೆಯ ಪಾತ್ರವನ್ನು ನಿರ್ವಹಿಸಲು ಆ ವ್ಯಕ್ತಿಯು ಆ ವ್ಯಕ್ತಿಗೆ ಪ್ರವೇಶ ದೊರೆತಿದೆ ಅಂತ ಅರ್ಥ. ಓಕೆ, ಒಪ್ಪಿತ ಅಪವರ್ತನೆ ಅಂದ್ರೆ ದ ಸೊಸೈಟಿ ಇಟ್ ಸೆಲ್ಫ್ ಹ್ಯಾಸ್ ಅಕ್ಸೆಪ್ಟೆಡ್ ವಾಟ್ ಆಲ್ ದ deviant behavior can be exhibited from that person. ಆ ವ್ಯಕ್ತಿ ತೋರ್ಪಡಿಸುವ ಯಾವುದೇ ರೀತಿಯ ಅಪವರ್ತನೆಯನ್ನ ಅಸೌಖ್ಯದ ಕಾರಣದಿಂದ, ಯು ಮಸ್ಟ್ ಬಿ ರಿಮೆಂಬರ್ ದಟ್, ಅಸೌಖ್ಯದ ಕಾರಣದಿಂದ ಆ ವ್ಯಕ್ತಿ ತೋರ್ಪಡಿಸುವ ಯಾವುದೇ ವರ್ತನೆಯನ್ನ ಅಪವರ್ತನೆ ಅಂತ ಹೇಳಿ ಕರೆಯಲ್ಪಟ್ಟು, ಆ ಅಪವರ್ತನೆಯು ಸಮಾಜದಿಂದ ಕೂಡ ಸ್ಯಾಂಕ್ಷನ್ ಆಗಿದೆ ಅಥವಾ ಸಮಾಜದಿಂದ ಸಮ್ಮತವಾಗಿದೆ ಅನ್ನೋದನ್ನ ಇಲ್ಲಿ ಟಾಲ್ಕಾಟ್ ಪಾರ್ಸನ್ಸ್ ನಿರೂಪಿಸ್ತಾ ಹೋಗ್ತಾನೆ. A sick individual is not a productive member of the society. Of course, he cannot do anything. Sick person, what he or she can do? If a sick person ತನ್ನ ಅಸೌಖ್ಯದಿಂದಾಗಿ ಆ ವ್ಯಕ್ತಿ ಮಲ್ಕೊಂಡಿರಕ್ಕೆ ಸಾಧ್ಯ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸೋಕೆ ಅಸಾಧ್ಯ ಅನ್ನುವಂಥ ಮಟ್ಟಿನಲ್ಲಿ ಇದ್ದಾಗ ಆ ವ್ಯಕ್ತಿಯು ಆ ಸಮಾಜದ ಪ್ರೊಡಕ್ಟಿವ್ ಮೆಂಬರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ವ್ಯಕ್ತಿಯು ಉತ್ಪಾದಕ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯ ಉತ್ಪಾದನೆ, ಈಗ ಫಾರ್ ಎಕ್ಸಾಂಪಲ್ ನಾವು ಆರೋಗ್ಯವಾಗಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತೇವೆ, ನಾವು ಯಾವುದೋ ಒಂದು ಕೆಲಸ ಮಾಡ್ತೇವೆ, ಅದರಿಂದ ಒಂದಷ್ಟು ಏನೋ ಉತ್ಪಾದನೆ ಆಗುತ್ತೆ ಇನ್ ದ ಸೆನ್ಸ್ ನಾವು ಶ್ರಮ ಹಾಕಿದಾಗ ಅಲ್ಲೊಂದಷ್ಟು ಕೆಲಸಗಳಾಗತ್ತೆ, ಆ ಕೆಲಸಗಳಿಂದ ಸಮಾಜಕ್ಕೆ ಲಾಭ ಆಗತ್ತೆ. ಸೊ ಆ ತರ ಈ ವ್ಯಕ್ತಿ ಇಲ್ಲದೆ ಇರೋದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. Then the rights and obligations
of a sick persons. So ರೈಟ್ಸ್ ಹಾಗಾದರೆ ಸಿಕ್ ಪರ್ಸನ್ ಅಂತ ಹೇಳಿದಾಕ್ಷಣ ಅಂದರೆ ಅನಾರೋಗ್ಯ ವ್ಯಕ್ತಿ ಅಂತ ಹೇಳಿದಾಕ್ಷಣ ಆ ವ್ಯಕ್ತಿಗೆ ಯಾವುದೇ ಹಕ್ಕಿಲ್ವಾ ಅಥವಾ ಕರ್ತವ್ಯಗಳು ಇಲ್ಲವಾ, ಅಥವಾ ಆ ವ್ಯಕ್ತಿಗೆ ಇರಬೇಕಾದಂತಹ ಮುಖ್ಯವಾದ ಹಕ್ಕು ಮತ್ತು ಕರ್ತವ್ಯಗಳು ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದೆಲ್ಲ ಯಾರು ಐಡಿಯಾ ಕೊಡ್ತಾ ಇರೋದು ನಮಗೆ? ಟಾಲ್ಕಾಟ್ ಪಾರ್ಸನ್ಸ್ ಹ್ಯಾಸ್ ಗಿವನ್ these ideas in his book The Social System. You must remember that. Rights. What all the rights the person should have or the person will have? The person will be having. Okay? And the person, ವ್ಯಕ್ತಿ ಕರೆಕ್ಟ್ ಆಗಿ ರೈಟ್ಸ್ನ ಯಾವ ರೈಟ್ಸನ್ನು ಹೊಂದಿದ್ದಾರೆ. The sick person is temporarily exempt from performing daily routine or normal social role. Sick person is temporarily exempt from ಅಂದರೆ ಆ ಅನಾರೋಗ್ಯದ ವ್ಯಕ್ತಿಯು ತನ್ನ ಪ್ರತಿನಿತ್ಯದ ದಿನನಿತ್ಯದ ರೂಟೀನ್ ಅಥವಾ ನಾರ್ಮಲ್ ಸೋಷಿಯಲ್ ರೋಲ್ನ ಹೇಗೆ ಪ್ಲೇ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಗಳು ಅಂತಹ ರೋಲ್ ಪ್ಲೇಯನ್ನು ಇಲ್ಲಿ ಟೆಂಪರರಿಯಾಗಿ ಅಂದರೆ ಕೆಲ ದಿನಗಳ ಮಟ್ಟಿಗೆ ಅದನ್ನು ಏನು ಮಾಡಲಾಗಿರುತ್ತೆ? ಎಕ್ಸೆಂಪ್ಟ್ ಮಾಡಲಾಗಿರುತ್ತೆ. ಅಂದರೆ ಆ ವ್ಯಕ್ತಿಯಿಂದ ಹಿಂಪಡೆಯಲಾಗಿರುತ್ತೆ ಅಥವಾ ಆ ವ್ಯಕ್ತಿ ನಿರ್ವಹಿಸದೇ ಇರಲು ಸಾಧ್ಯ ಅಂತ ಹೇಳಿ ಸಮಾಜ ಸಮ್ಮತಿಸಿರುತ್ತೆ. ಓಕೆ, ಅಂದರೆ ಆ ವ್ಯಕ್ತಿಗೆ ದೊರೆತಿರುವಂತಹ ಹಕ್ಕು ಇದಾಗಿರುತ್ತೆ. ಅಂದರೆ ಆ ವ್ಯಕ್ತಿಗೆ ನಾವು ಫೋರ್ಸ್ ಮಾಡೋ ಹಾಗಿಲ್ಲ. ಏನಂತ ಫೋರ್ಸ್ ಮಾಡಲ್ಲ, ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ. What all the role you have to perform, you have to perform. We cannot say so because the person itself is incapable to do all those things. So that is why society has given this right to the person. The sick person should not be blamed for the illness. Once the person has got the illness, we cannot blame the person whether the person himself or herself has invited the sickness or unexpected thing, whatever. Still, we cannot blame the person for having the illness. The sick person should be taken care by others until the person can perform the normal social role. This is also one of the rights the sick persons will be having. That is, the sick person should be taken care by others. Either parents or other persons have to take care of the person, the sick person, till the person can act or can play the role properly. So that is also right. So obligations. What are the obligations the person has to have? The sick person is expected to see being sick as undesirable. So, the sick person, ನನಗೆ ಹುಷಾರಿಲ್ಲ, ನಾನು ಆರಾಮಾಗಿ ಮಲ್ಕೋಬಹುದು ಅಂತ ಹೇಳಿ ಸಿಕ್ ಪರ್ಸನ್ ಏನು ಮಾಡ್ತಾರೆ, ಅನಾರೋಗ್ಯ ಪೀಡಿತ ವ್ಯಕ್ತಿಗಳು ಅವರು ಹಾಗೆ ಮಲ್ಕೊಂಡೇ ಇರೋದನ್ನು ಇಷ್ಟಪಡೋ ಹಾಗೆ ಇಲ್ಲ. ವಾಟ್ he or she has to do? The person shouldn't or the person has to seek the solution for that. So the person cannot sit at home or at a place where he or she cannot find any solution for that. So that is why the sick person is expected to see being sick as undesirable. The sick person is to try and get well as soon as possible. The sick person always must try to get well as soon as possible because he or she has to play the roles and society is expecting the person to play the role. So many such roles, if sometimes ಯಾವುದೋ ಒಂದು ಪಾತ್ರವನ್ನು ನಾವು ನಿರ್ವಹಿಸಲಿಕ್ಕೆ ಆಗದೇ ಇದ್ದಾಗ ಕೆಲವು ಸಲ ಹಲವಾರು ಪಾತ್ರಗಳಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅಂತಹ ಉದಾಹರಣೆಯನ್ನು ಗಮನಿಸಿದ ಟಾಲ್ಕಾಟ್ ಪಾರ್ಸನ್ಸ್ ಏನು ಹೇಳ್ತಾನೆ ಅಂದರೆ, ದ ಸಿಕ್ ಪರ್ಸನ್ ಈಸ್ ಟು ಟ್ರೈ ಆ್ಯಂಡ್ ಗೆಟ್ ವೆಲ್ ಆಸ್ ಸೂನ್ ಆಸ್ ಪಾಸಿಬಲ್. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅನಾರೋಗ್ಯ ವ್ಯಕ್ತಿ ತಾನು ಗುಣಮುಖವಾಗುವತ್ತ ಪ್ರಯತ್ನ ಮಾಡಬೇಕಾಗುತ್ತೆ.
The sick person must seek technically competent help. The sick person, technically competent help means he or she has to find such help where the sickness can be cured. So that type of technical help must be needed. Then the person has to search for that. So that is what society expects. The sick person has to cooperate with the advice of the doctor in order to get better. Of course, he or she has to follow the advices or prescriptions what all the doctors have given to get rid of the sickness. So if the person is not ready to seek the solution, then society will condemn such behavior. So that is why ಆ ವ್ಯಕ್ತಿ ಏನು ಮಾಡಬೇಕಾಗತ್ತೆ, ವೈದ್ಯರ ಸಹಾಯವನ್ನು ಪಡಿಬೇಕು ಮತ್ತು ವೈದ್ಯರೊಂದಿಗೆ ಅವರ ಸಲಹೆ ಸೂಚನೆಗಳನ್ನು ಪಾಲಿಸಲು ಸಹಕರಿಸಲೇಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿನ these are all few obligations where sick person has to follow. Now let us see few questions regarding this sick role. This is very interesting slide, I know, and very interesting thing you will be waiting for, I know. So that is the concept sick role introduced by Sigmund Freud or Emile Durkheim. I mentioned even Emile Durkheim's name here, Karl Marx, Talcott Parsons. Emile Durkheim, Karl Marx, these are all the names of functionalist theorists. So here you must notice that how the answers also be given in the competitive exams, because Emile Durkheim also functionalist, Karl Marx also. These are all the names. Sigmund Freud, of course, he has worked on the what is that, the ವ್ಯಕ್ತಿಯ ಪ್ರೌಢತೆಯ ಬೆಳವಣಿಗೆಯ ಬಗ್ಗೆ ಕೂಡ ಸಿಗ್ಮಂಡ್ ಫ್ರಾಯ್ಡ್ ಮಾತಾಡಿದ್ದಾನೆ. ಸೊ ಇನ್ ದಟ್ ವೇ ಯು ವಿಲ್ ಬಿ ಥಿಂಕಿಂಗ್ what is the name must be. So now let us see the answer. That is, of course you have answered, still I am showing the answer for you, Talcott Parsons. Okay, let us go to the next question, that is the social system written by, you know the answer still, Emile Durkheim, Sigmund Freud, Karl Marx, Talcott Parsons. Of course, that is Talcott Parsons. The same question, why I am repeating such questions? Because you must remember always those things. The sick person has the rights and obligations claimed by a functionalist. Who is that functionalist? Max Weber, Emile Durkheim, Talcott Parsons, none of the above. So will you say none of the above? No, you cannot, because Talcott Parsons has given that idea. The sick person must seek technically competent help from friends. Technically competent help from. We are not talking about only help. We are talking about technically competent help. So you must remember that. Friends, relatives, doctors, none of the above. So who is the technical person here? So doctor is the technical person. So your answer is doctors. Last but not the least, that is, in sociology, role means, I just give some ideas about role means behavior expected by the society. Sorry, playing in a drama, you know that. A roaming person, none of the above. So you know that behavior expected by the society. So these are all the few things we have discussed in the sick role. Now,
So sick role is connected with, or sick person is connected with a few names, that is nurses and paramedics. So now we have to check it out. What are the roles of nurses and other paramedics? I am connecting this topic to sick role, the topic sick role, because once you have understood what is role, then only you can understand what is the role of the nurses and other paramedics. So that is why I am connecting this. So in previous classes we have understood what is the meaning of sick role, duties of sick person, rights of a sick person also we have learnt. So now what are the things we are going to learn? So we are going to learn what is the meaning of nurses, what are the meaning of paramedics, and who are they all, and where they will be, and how they are available, where they are available, and what do you say, duties of those nurses and paramedics, or roles of those nurses and paramedics, and what is the difference between nurses and paramedics, and even it shows how nurses and paramedics are important in healthcare. These things all you are going to learn after this session. I am very much sure that students understand the meaning and the role of nurses and paramedics. Able to differentiate these two categories, the session makes to understand how important the role of nurses and paramedics in healthcare system. So in the next class or in the next session, we discuss what are the roles of nurses and paramedics and how they are important to our society. Thank you so much.